ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟು. ಸೊ ಈ ಒಂದು ಸಬ್ಜೆಕ್ಟಲ್ಲಿ ಫಾರ್ಮ್ ಅಕೌಂಟಿಂಗ ಒಂದು ಯೂನಿಟ್ ಇದೆ. ಸೊ ಆ ಯೂನಿಟ್ ಮೇಲೆ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳಿದ್ದಾರೆ 2023 ಇಯರಲ್ಲಿ. ಸೊ ಆ ಕ್ವಶನನ್ನು ಸಾಲ್ವ್ ಮಾಡೋಣ ಇವತ್ತಿನ ಕ್ಲಾಸ್ನಲ್ಲಿ. ಸೊ ಇದು NEP ಸ್ಟೂಡೆಂಟ್ಸ್ ಆಗಿರ್ಬೋದು, SEP ಸ್ಟೂಡೆಂಟ್ಸ್ ಅಂದರೆ ಇವಾಗ ಪ್ರೆಸೆಂಟ್ ಸ್ಟಡಿ ಮಾಡ್ತಾ ಇದ್ದಾರಲ್ಲ ಬಿಕಾಮ್ ಫಸ್ಟ್ ಸೆಮಿಸ್ಟ್ರಿಗೆ, ಸೊ ಅವರೆಲ್ಲ ವಿದ್ಯಾರ್ಥಿಗಳು SEP ಸ್ಟೂಡೆಂಟ್ಸು. ಸೊ ಅವರಿಗೆ ಇದು ಪ್ರಾಬ್ಲಮ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಯಾವ ಥರ ನಾವು ಫಾರ್ಮ್ ಅಕೌಂಟಿಂಗಲ್ಲಿ ಕೆಲವೊಂದಷ್ಟು ಅಕೌಂಟ್ಸ್ಗಳು ಬರ್ತವೆ. ಫಾರ್ಮ್ ಅಕೌಂಟಿಂಗಲ್ಲಿ ಕ್ರಾಪ್ ಅಕೌಂಟ್ ಆಗಿರ್ಬೋದು, ಲೈಫ್ ಸ್ಟಾಕ್ ಅಕೌಂಟ್ ಆಗಿರ್ಬೋದು, ಫಿಶ್ ಅಕೌಂಟ್ ಆಗಿರ್ಬೋದು, ಡೈರಿ ಅಕೌಂಟ್ ಆಗಿರ್ಬೋದು, ನೆಕ್ಸ್ಟ್ ಒನ್ನು ಕ್ಯಾಟಲ್ ಅಕೌಂಟ್ ಆಗಿರ್ಬೋದು. ಸೊ ಈ ಥರ ಕೆಲವೊಂದಷ್ಟು ಅಕೌಂಟ್ಸ್ಗಳು ಬರ್ತವೆ. ಸೊ 2023 ಇಯರ್ ಕ್ವಶನ್ ಪೇಪರಲ್ಲಿ ಕ್ರಾಪ್ ಅಕೌಂಟ್ ಮೇಲೆ ಕೇಳಿದ್ದಾರೆ ಒಂದು ಪ್ರಾಬ್ಲಮನ್ನು. ಸಿಮಿಲರ್ ಇರ್ತವೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ಈಗ 23 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಒಂದು ಕ್ವಶನ್ ಇದೆ, ಕ್ವಶನ್ ನಂಬರ್ 5 ಇದೆ. ಓಕೆ, ಸಾಲ್ವ್ ಮಾಡೋಣ ಯಾವ ಥರ ಇದೆ ಅಂತೇಳಿ. ಸೊ ಈಗ ನೋಡಿರಿ, ಫಸ್ಟಿಗೆ ಕ್ವಶನ್ ನಂಬರ್ 5, ಪ್ರಿಪೇರ್ ಕ್ರಾಪ್ ಅಕೌಂಟ್ ಫ್ರಮ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಓಕೆ, ನೀವು ಯಾವ ಅಕೌಂಟ್ ಪ್ರಿಪೇರ್ ಮಾಡಂತ ಹೇಳ್ತಾರೆ, ಕ್ರಾಪ್ ಅಕೌಂಟ್ ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ಇದು ಯೂನಿಟ್ ಭಾಳ ಇಂಪಾರ್ಟೆಂಟ್ ರೀ ಮತ್ತು ಈಸಿ ಯೂನಿಟ್ ಇದೆ. ಸೊ ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಫಸ್ಟ್ ನೋಡಿರಿ, ಓಪನಿಂಗ್ ಸ್ಟಾಕ್ ಅದು ಕೊಟ್ಟಿದ್ದಾರೆ. ಪ್ರಾಬ್ಲಮ್ದಲ್ಲಿ ಓಪನಿಂಗ್ ಸ್ಟಾಕ್ ರೈಸ್ ಅದು ಕೊಟ್ಟಿದ್ದಾರೆ 1 lakh rupees ರೈಸ್. ನೆಕ್ಸ್ಟ್ ಸೀಡ್ಸ್ 20,000. ನೆಕ್ಸ್ಟ್ ಫರ್ಟಿಲೈಸರ್ಸ್ 30,000. ಸೊ ಈ ಥರ ಇವೆಲ್ಲ ಏನು ರೀ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿರಿ, ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಿದೆ, ರೈಸ್ ಇದೆ 1,80,000 ಇದೆ, ಸೀಡ್ಸ್ ಇದೆ 1,50,000, ಸೇಮ್ ಫರ್ಟಿಲೈಸರ್ಸ್ 20,000 ಇದೆ. ಸೊ ಇವೆಲ್ಲ ಏನು ರೀ ಕ್ಲೋಸಿಂಗ್ ಸ್ಟಾಕ್. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಜಸ್ಟ್ ಪರ್ಚೇಸಸ್ ಅಂತಿದೆ. ಪರ್ಚೇಸಸ್ದಲ್ಲಿ ನೆಕ್ಸ್ಟ್ ಒನ್ ಪರ್ಚೇಸಸ್. ಸೊ ಇದರಲ್ಲಿ ಸೀಡ್ಸ್ ಇದೆ 12,000 ಸೀಡ್ಸ್ ಇದೆ. ನೆಕ್ಸ್ಟ್ ಒನ್ ಫರ್ಟಿಲೈಸರ್ಸ್ ಇದೆ, ಎಷ್ಟಿದೆ ಫರ್ಟಿಲೈಸರ್ಸ್ 20,000 ಇದೆ. ನೆಕ್ಸ್ಟ್ ಸೊ ಈ ಥರ ಇವೇ ಪರ್ಚೇಸಸ್ ಆಯಿತು. ಓಕೆ, ನೆಕ್ಸ್ಟ್ ಒನ್ ನೋಡಿರಿ, ಏನಿದೆ ವೇಜಸ್ ಇದೆ. ಇನ್ ಕ್ಯಾಶ್ ಅದು ಕೊಟ್ಟಿದ್ದಾರೆ, ಭಾಳ ಅಬ್ಸರ್ವ್ ಮಾಡಬೇಕು. ಅದು ಇನ್ ಕ್ಯಾಶ್ 1,20,000, ಇನ್ ಕೈಂಡ್ 80,000 ಅದು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ ನೋಡಿರಿ, ಸೇಲ್ ಆಫ್ ರೈಸ್ ಅಂತಿದೆ 8 lakh ಇದೆ. ನೆಕ್ಸ್ಟ್ ರೈಸ್ ಕನ್ಸ್ಯೂಮ್ಡ್ ಬೈ ಪ್ರೊಪ್ರೈಟರ್ ಅಂತಿದೆ 48,000. ನೆಕ್ಸ್ಟ್ ಒನ್ ರೈಸ್ ಕನ್ಸ್ಯೂಮ್ಡ್ ಬೈ ರೋಡೆಂಟ್ಸ್ ಅಂತಿದೆ 24,000. ನೆಕ್ಸ್ಟ್ ಲಾಸ್ಟ್ ಒಂದು ಪಾಯಿಂಟ್ ಇದೆ ನೋಡಿರಿ, ಡಿಪ್ರಿಸಿಯೇಷನ್ ಆನ್ ಫಾರ್ಮ್ ಇಕ್ವಿಪ್ಮೆಂಟ್ ಅಂತ ಹೇಳಿದೆ. ಸೊ ಈ ಥರ ಇದೆ, ಸಿಂಪಲ್ ಕ್ವಶನ್ ಇದೆ. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಮತ್ತು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನಿಮ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಓಕೆ, ಸೊ ಇವಾಗ ಇನ್ನೊಂದು ಏನಂದರೆ, ಸಬ್ಸ್ಕ್ರೈಬ್ ಮಾಡಿದ ನಂತರ ನೀವೇನು ಮಾಡಿರಿ, ಈ ಒಂದು ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ ಇದೆ ನೋಡಿರಿ, ಅಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಅಂತೇಳಿ ಒಂದು ಲಿಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ದ ಎಲ್ಲ ನೀವು ಕ್ಲಾಸ್ಗಳನ್ನು ನೋಡ್ಬೋದು. ಓಕೆ, ಸೊ ನಾನು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅವನ್ನೆಲ್ಲ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಹೆಡ್ಡಿಂಗ್ ಕೊಡ್ರಿ, ಏನಂತೇಳಿ ಜಸ್ಟ್ ಸೊಲ್ಯೂಷನ್ ಅಂತ ಹಾಕಬೇಕು ಅಥವಾ ಆನ್ಸರ್ ಅಂತ ಹಾಕ್ರಿ. ಸೊ ಕ್ರಾಪ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಈ ಥರ ಇದೆ ಪ್ರಾಬ್ಲಮ್ ಇದೆ, ವೆರಿ ಸಿಂಪಲ್. ಸೊ ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಕ್ರಾಪ್ ಅಕೌಂಟ್ ಅಂತ ಹಾಕ್ರಿ. ಕ್ರಾಪ್ ಅಕೌಂಟ್ ಹಾಕಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತೇಳಿ ಈ ಥರ ಕಾಲಮ್ಗಳನ್ನ ಮೆನ್ಷನ್ ಮಾಡಿ. ಒಂದು ಸೈಡ ಈ ಸೈಡ ಡೆಬಿಟ್ ಸೈಡ್ ರೀ, ಈ ಸೈಡ ಕ್ರೆಡಿಟ್ ಸೈಡ್. ಓಕೆ, ಸೊ ದಿಸ್ ಒಂದು ಸೈಡ ಕ್ರೆಡಿಟ್ ಸೈಡ್. ಸೊ ಈ ಥರ ಫಾರ್ಮೆಟ್ ಹಾಕ್ಬೇಕು ನೀವು. ಕ್ರಾಪ್ ಅಕೌಂಟ್ ಅಂತ ಹಾಕ್ರಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತೇಳಿ. ಓಕೆ, ಸೊ ಇವಾಗ ಏನು ಮಾಡಬೇಕಂದ್ರೆ, ಫಸ್ಟ್ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಕ್ರಾಪ್ ಅಕೌಂಟ್ದ ಒಂದು ನಿಮ್ಗೆ ಸಿಂಪಲ್ ಫಾರ್ಮ್ಯಾಟ್ ಹೇಳ್ಕೊಡ್ತೀನಿ ನೋಡಿರಿ. ಜಸ್ಟ್ ಒಂದು ಹಂಗೆ ರಫ್ಲಿ ಒಂದು ಫಾರ್ಮ್ಯಾಟ್ ಹೇಳ್ತೀನಿ ನೋಡಿರಿ, ಜಸ್ಟ್ ಒನ್ನ. ಸೊ ಈ ಥರದ ಫಾರ್ಮ್ಯಾಟ್ ಹಾಕ್ತೀರಿ ನೀವು. ಇಲ್ಲಿ ಕ್ರಾಪ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತೀರಿ, ಕ್ರಾಪ್ ಅಕೌಂಟ್ ಅಂತೇಳಿ. ನೆಕ್ಸ್ಟ್ ಒಂದು ಸೈಡ ಡೆಬಿಟ್ ಸೈಡ್ ರೀ, ಅನದರ್ ಸೈಡ ಕ್ರೆಡಿಟ್ ಸೈಡ್ ಅಂತ ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ಇವಾಗ ಏನು ಮಾಡಬೇಕು, ಜಸ್ಟ್ ಏನಿಲ್ಲ, ಕೆಲವೊಂದಷ್ಟು ಐಟಮ್ಗಳನ್ನ ಡೆಬಿಟ್ ಸೈಡ್ ತೆಗೆದುಕೊಳ್ಳೋದು ರೀ, ಕೆಲವೊಂದಷ್ಟು ಐಟಮ್ಗಳನ್ನ ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು. ಓಕೆ, ಸೊ ಯಾವೆಲ್ಲ ಐಟಮ್ಸ್ಗಳನ್ನ ಡೆಬಿಟ್ ಸೈಡ್ ತೆಗೆದುಕೊಳ್ಬೇಕು, ಯಾವೆಲ್ಲ ಐಟಮ್ಸ್ಗಳನ್ನು ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು, ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ರಿ. ಇದು ಫಾರ್ಮ್ಯಾಟ್ ಇದೆ, ಈ ಥರ ಫಾರ್ಮ್ಯಾಟ್ ಇದೆ. ಸೊ ಈ ಫಾರ್ಮ್ಯಾಟ್ ಬುಕ್ಸಲ್ಲಿ ಕೂಡ ಅವೈಲೇಬಲ್ ಇದೆ, ನೀವು ನೋಡ್ಬೋದು.
ಸೊ ಫಸ್ಟ್ ಒನ್ ಟು ಓಪನಿಂಗ್ ಸ್ಟಾಕ್ ಅಂತ ಹೇಳಿ ತೆಗೆದುಕೊಳ್ಬೇಕು, ಓಪನಿಂಗ್ ಸ್ಟಾಕ್. ನೆಕ್ಸ್ಟ್ ಒನ್ ಟು ಪರ್ಚೇಸಸ್ ಅಂತ ಹೇಳಿ ತೆಗೆದುಕೊಳ್ರಿ. ನೆಕ್ಸ್ಟ್ ಟು ಎಕ್ಸ್ಪೆನ್ಸಸ್. ಸಿಂಪಲ್ ಫಾರ್ಮ್ಯಾಟ್ ಇದು, ಇಷ್ಟೇ ನೆನ್ಪಿಡ್ರಿ. ನೀವು ಡೈರೆಕ್ಟಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋದಂಗೆ ನಿಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಿರಿ, ಬಾಯ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಇಷ್ಟೇ ಮೆನ್ಷನ್ ಮಾಡಿರಿ, ಬಾಯ್. ನೆಕ್ಸ್ಟ್ ಈಗ ಬಾಯ್ ಸೇಲ್ಸ್ ಅಂತ ಮೆನ್ಷನ್ ಮಾಡಿರಿ. ಓಕೆ, ಒಂದು ಬಾಯ್ ಸೇಲ್ಸ್ ರೀ, ನೆಕ್ಸ್ಟ್ ಬಾಯ್ ಕ್ಲೋಸಿಂಗ್ ಸ್ಟಾಕ್. ಈ ಥರ ಮಾಡಬೇಕು. ಎಷ್ಟೆಲ್ಲ ಐಟಮ್ ನೆನ್ಪಿಟ್ಬೇಕು ನೋಡಿರಿ. ಫಸ್ಟ್ ಒನ್ ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಟು ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ಇರುತ್ತವೆ. ನೆಕ್ಸ್ಟ್ ಬಾಯ್ ಸೇಲ್ಸ್ ಅಂತ ಮೆನ್ಷನ್ ಮಾಡಿರಿ. ಫಸ್ಟ್ ಯಾವಾಗಲೂ ಸೇಲ್ಸ್ ಮೆನ್ಷನ್ ಮಾಡಿರಿ, ಕ್ರೆಡಿಟ್ ಸೈಡ್ ಬಾಯ್ ಕ್ಲೋಸಿಂಗ್ ಸ್ಟಾಕ್. ಸೊ ಈ ಥರ ಸಿಂಪಲ್ ಫಾರ್ಮ್ಯಾಟ್ ಇದೆ. ಇದೇ ಫಾರ್ಮ್ಯಾಟ್ದಾಗ ನಾವು ಬರೆದು ಬಿಡೋಣ. ಇನ್ಫಾರ್ಮೇಷನ್ ಏನಿದೆ ಸ್ವಲ್ಪ ಇಲ್ಲಿ ಚೇಂಜಸ್ ಇದೆ. ಈ ಫಾರ್ಮ್ಯಾಟ ಇಷ್ಟು ನೆನಪಿಟ್ಕೋರಿ. ಮತ್ತೇನು ಎಡಿಷ್ನಲ್ ಎಂಟ್ರಿಗಳು ಏನು ಬರ್ತಾವಲ್ಲ, ಸೊ ಅವನ್ನೆಲ್ಲ ಪ್ರಾಬ್ಲಮ್ದಾಗ ನೀವು ನೋಟ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಈಗ ಫಸ್ಟ್ ಒಂದು ನೋಡೋಣ. ಈ ಥರ ಪ್ರಾಬ್ಲಮ್ ಇದೆ. ಸೊ ಈಗ ನೋಡಿರಿ, ಅಬ್ಸರ್ವ್ ಮಾಡಿರಿ. ಸೊ ಫಸ್ಟ್ ಟು ಓಪನಿಂಗ್ ಸ್ಟಾಕ್ ಅಂತ ಇದೆ ಅಲ್ರಿ. ಓಪನಿಂಗ್ ಸ್ಟಾಕ್ ಯಾವ್ಯಾವ ಇದೆ ರೀ, ರೈಸ್ ಇದೆ, ಸೀಡ್ಸ್ ಇದೆ, ಫರ್ಟಿಲೈಸರ್ಸ್ ಇದೆ. ಡೈರೆಕ್ಟಾಗಿ ಯು ಹ್ಯಾವ್ ಟು ಮೆನ್ಷನ್ ಕ್ರಾಪ್ ಅಕೌಂಟ್ ಡೆಬಿಟ್ ಸೈಡ್. ಓಕೆ, ಸೊ ಇವನ್ನೆಲ್ಲ ಏನು ಮಾಡ್ಬೇಕು, ನೀವು ಡೆಬಿಟ್ ಸೈಡ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ, ಟು ಓಪನಿಂಗ್ ಸ್ಟಾಕ್ ಅಂತೇಳಿ ರೈಸ್ ತಗೋರಿ, ಸೀಡ್ಸ್ ತಗೋರಿ, ಫರ್ಟಿಲೈಸರ್ಸ್ ತಗೋರಿ. ಇಲ್ಲಿ ನೋಡಿರಿ ಅಮೌಂಟ್ ಎಷ್ಟಿದೆ. ಓಕೆ, ಸೊ ಅಮೌಂಟನ್ನು ನೋಡಿರಿ. ಸೊ ಇಲ್ಲಿ ನೋಡ್ಬೋದು ನೀವು ಅಮೌಂಟ್ 1 lakh rupees ಇದೆ, 20,000 ಇದೆ, ನೆಕ್ಸ್ಟ್ 30,000. ಸೊ ಮೂರು ಅಮೌಂಟ ಟೋಟಲ್ ಮಾಡ್ಕೋಬೇಕು. ಓಕೆ, ಸೊ ನೋಡಿರಿ ಅವನ್ನೆಲ್ಲ ಟೋಟಲ್ ಮಾಡ್ಕೊರಿ. ಡೈರೆಕ್ಟ್ ಇಲ್ಲೊಂದು ಕಾಲಮ್ ಮಾಡಿ ಬರೋದ್ರೂ ನಡೆಯುತ್ತೆ. ನೀವು 1,20,000 ನೆಕ್ಸ್ಟ್ 30,000 ಡೈರೆಕ್ಟಾಗಿ 1,50,000 ಅಂತೇಳಿ ಮೆನ್ಷನ್ ಮಾಡ್ಬೋದು. ಬಟ್ ಹಿಂಗೆ ಮಾಡಿದ್ರೂ ನಡೀತೆ. ಬಟ್ ಆದಷ್ಟು ಏನು ಮಾಡ್ಕೋಬೇಕು, ನೀವು ಇವನ್ನ ಔಟ್ರ್ ಕಾಲಮ್ದಾಗ ಡೈರೆಕ್ಟಾಗಿ ಬರಿಬಾರ್ರಿ, ಇಲ್ಲೇ ಬರಿಬೇಕು. ರೈಸ್ 1 lakh, ನೆಕ್ಸ್ಟ್ 20,000, ನೆಕ್ಸ್ಟ್ 30,000 ಟೋಟಲ್ ಮಾಡಿ ಔಟ್ರ್ ಕಾಲಮ್ದಲ್ಲಿ 1,50,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ಬಟ್ ನೀವು ಡೈರೆಕ್ಟಾಗಿ ಮೆನ್ಷನ್ ಮಾಡಬಾರ್ರಿ. ಈ ಥರ ಸ್ವಲ್ಪ ಇನ್ನರ್ ಕಾಲಮ್ನಲ್ಲಿ ಇಲ್ಲಿ ಅಮೌಂಟ್ಗಳನ್ನ ಬರೋದ ನಂತರ ಅದನ್ನ ಔಟ್ರ್ ಕಾಲಮ್ನಲ್ಲಿ ಅಮೌಂಟ ಟೋಟಲ್ ಮಾಡಿ ಇಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿರಿ. ಸೊ ಇವಾಗ ಮತ್ತಾಯಿತು, ಓಪನಿಂಗ್ ಸ್ಟಾಕ್ ಕ್ಲೋಸ್ ಆಯಿತು. ಇನ್ನು ಪರ್ಚೇಸಸ್ ನೋಡಿರಿ. ಸೊ ಪರ್ಚೇಸಸ್ ತೆಗೆದುಕೊಳ್ಬೇಕು. ಸೊ ಈ ಫಾರ್ಮ್ಯಾಟ್ ಪ್ರಕಾರ ನೋಡ್ಬೋದು ಹೋಗಿ ನೀವು. ಟು ಓಪನಿಂಗ್ ಸ್ಟಾಕ್ ರೀ, ಟು ಪರ್ಚೇಸಸ್, ಟು ಎಕ್ಸ್ಪೆನ್ಸಸ್ ಇಷ್ಟ. ಟು ಪರ್ಚೇಸಸ್ದಾಗ ಸೀಡ್ಸ್ ಎಷ್ಟಿದೆ, 12,000 ಇದೆ, ಫರ್ಟಿಲೈಸರ್ಸ್ ಎಷ್ಟಿದೆ, 20,000. ಸೊ ಯು ಹ್ಯಾವ್ ಟು ಮೆನ್ಷನ್. ಸೊ ಪರ್ಚೇಸಸ್ ಸೀಡ್ಸ್ 12,000, ಫರ್ಟಿಲೈಸರ್ಸ್ 20,000. ನೀವು ಇಲ್ಲಿ ಕೂಡ ಮೆನ್ಷನ್ ಮಾಡ್ಬೋದು 12,000, ನೆಕ್ಸ್ಟ್ ಫರ್ಟಿಲೈಸರ್ಸ್ 20,000, ಟೋಟಲ್ 32,000 ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದೇನೆ ನಾನು. ಸೊ ನೀವು ಈ ಥರ ಮೆನ್ಷನ್ ಮಾಡೋದು ಬರೀ ಯಾವ ಥರ ಅಂದರೆ 12,000, 20,000. ಸೊ ಟೋಟಲ್ ಪರ್ಚೇಸಸ್ 32,000 ಈ ಥರ ಮೆನ್ಷನ್ ಮಾಡ್ಬೇಕು ನೀವು. ಓಕೆ, ಸೊ ಪರ್ಚೇಸಸ್ ಆಯ್ತು ರೀ. ನೆಕ್ಸ್ಟ್ ಏನು ಎಕ್ಸ್ಪೆನ್ಸಸ್ಗೆ ಬರೋಣ. ಓಕೆ, ನೆಕ್ಸ್ಟ್ ಏನಿದೆ ನೋಡಿರಿ. ಓಪನಿಂಗ್ ಸ್ಟಾಕ್ ಆಯಿತು, ಪರ್ಚೇಸಸ್ ಮುಗೀತು, ಫಾರ್ಮ್ಯಾಟ್ದಾಗ ನೋಡ್ಕೋತವ್ರಿ. ಟು ಎಕ್ಸ್ಪೆನ್ಸಸ್. ಸೊ ಯಾವೆಲ್ಲ ಎಕ್ಸ್ಪೆನ್ಸಸ್ ಅಂದರೆ, ಸೊ ಈಗ ವೇಜಸ್ ನೋಡ್ಬೋದು ನೀವು. 1,20,000 ಇದೆ, ಇನ್ನು ಕ್ಯಾಶ್ ಹತ್ತಿದೆ. ನೆಕ್ಸ್ಟ್ ವೇಜಸ್ ಇನ್ ಕೈಂಡ್ ಬ್ರೆಕೆಟ್ದಲ್ಲಿ ರೈಸ್ ಹತ್ತಿದೆ 80,000. ಸೊ ಅದನ್ನ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ. ವೇಜಸ್ ಅದು ತೆಗೆದುಕೊಳ್ರಿ. ಕ್ಯಾಶ್ 1,20,000, ಇನ್ ಕೈಂಡ್ 80,000. ಓಕೆ, ಸೊ ಯಾವಾಗಲೂ ಇದಕ್ಕೊಂದು ಸ್ವಲ್ಪ ಮಾರ್ಕ್ ಮಾಡ್ಕೊರಿ. ಇದಕ್ಕೆ ಇನ್ ಕೈಂಡ್ ಅಂತ ಏನಿದೆಯಲ್ಲ, ಸೊ ಇದ್ರ ಬಗ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಓಕೆ, ಇನ್ ಕೈಂಡ್ ಅಥವಾ ವೇಜಸ್ ಕೊಟ್ರೆ ಅಂದರೆ ಕ್ರಾಪ್ ಅಕೌಂಟ್ದಾಗ ಯಾವಾಗಲೂ ಅದು ಡೆಬಿಟ್ ಸೈಡು ಮೆನ್ಷನ್ ಮಾಡಬೇಕು, ಆ್ಯಸ್ ವೆಲ್ ಆಸ್ ಕ್ರೆಡಿಟ್ ಸೈಡು ಮೆನ್ಷನ್ ಮಾಡಬೇಕು. ಅದೊಂದು ಪಾಯಿಂಟ್ ನೆನ್ಪಿಟ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ. ಈಗ ಏನಿದೆ, ಸೇಲ್ಸ್ ಇದೆ. ಸೊ ಈಗ ಈ ಥರ ಎಂಟ್ರಿಗಳು ಆಯಿತು. ಸೊ ನೆಕ್ಸ್ಟ್ ಒಂದು ನೋಡಿರಿ, ಮತ್ತು ಯಾವುದೇನೇ ನೋಡಿರಿ, ಎಕ್ಸ್ಪೆನ್ಸಸ್ ನೋಡ್ಕೋತವ್ರಿ. ಒಂದು ಸೈಡ್ ಅಷ್ಟು ನೋಡ್ಕೋತವ್ರಿ. ಸೊ ಫಸ್ಟ್ ಟು ಓಪನಿಂಗ್ ಸ್ಟಾಕ್ ಆಯ್ತು ರೀ, ಟು ಪರ್ಚೇಸಸ್ ಆಯಿತು, ಟು ಎಕ್ಸ್ಪೆನ್ಸಸ್ ಆಯಿತು. ಸೊ ಎಕ್ಸ್ಪೆನ್ಸಸ್ದಾಗ ಯಾವೆಲ್ಲ ಎಕ್ಸ್ಪೆನ್ಸಸ್ ಅಂದರೆ, ಇದು ರೈಸ್ ಕನ್ಸ್ಯೂಮ್ಡ್ ಬೈ ಪ್ರೊಪರೈಟರ್, ಇದು ಡ್ರಾಯಿಂಗ್ಸ್ ಆಗುತ್ತೆ. ರೈಸ್ ಕನ್ಸ್ಯೂಮ್ಡ್ ಬೈ ರೋಡೆಂಟ್ಸ್, ಇದ್ರ ಕೂಡ ರೋಡೆಂಟ್ಸ್ ಅಂತ ನಾವು ತೆಗೆದುಕೊಳ್ತೀವಿ ಕ್ರೆಡಿಟ್ ಸೈಡ್. ಬಟ್ ಇದು ಡೆಬಿಟ್ ಸೈಡ್ ಬರೋದಲ್ಲ. ಇನ್ನೊಂದು ಎಕ್ಸ್ಪೆನ್ಸಸ್ ಇದೆ ನೋಡಿರಿ, ಯಾವುದು ಡಿಪ್ರಿಸಿಯೇಷನ್ ಆನ್ ಫಾರ್ಮ್ ಇಕ್ವಿಪ್ಮೆಂಟ್ ಅಂತಿದೆ. ಸೊ ಎಷ್ಟಿದೆ, 20,000. ಸೊ ಈ ಎಕ್ಸ್ಪೆನ್ಸಸ್ಸನ್ನು ತೆಗೆದುಕೊಳ್ರಿ. ಎಷ್ಟು, ಡಿಪ್ರಿಸಿಯೇಷನ್ 20,000 ಅಂತೇಳಿ ತೆಗೆದುಕೊಳ್ರಿ. ಓಕೆ, ಸೊ ಇನ್ನು ನೋಡ್ರಿ, ಇನ್ನು ಜಸ್ಟ್ ಏನು ಮಾಡಬೇಕು, ಈ ಥರ ಆದ ನಂತರ ಒಂದು ಸೆಕೆಂಡ್. ಸೊ ಇವಾಗ ಏನು ಮಾಡ್ತೀರಾ, ಬಾಯ್ ಈ ಸೈಡ್ ನೋಡ್ಕೋತವ್ರಿ. ಬಾಯ್ ಸೇಲ್ಸ್ ರೀ, ಬಾಯ್ ಸೇಲ್ಸ, ಬಾಯ್ ಕ್ಲೋಸಿಂಗ್ ಸ್ಟಾಕ್ ಮೆನ್ಷನ್ ಮಾಡಬೇಕು. ಓಕೆ,
ಸೊ ಇವಾಗ ನೋಡ್ರಿ ಬಾಯ್ ಕ್ಲೋಸಿಂಗ್ ಸ್ಟಾಕ್ ಲಾಸ್ಟಿಗೆ ಮೆನ್ಷನ್ ಮಾಡೋಣ. ಸೇಲ್ಸ್ ಇದೆ ಇಲ್ಲೋ ನೋಡ್ರಿ, ಸೇಲ್ಸ್ ಇದೆ. ಸೊ ಸೇಲ್ಸ್ ಆಫ್ ರೈಸ್ ಅತ್ತಿದೆ 8 lakh rupees ಇದೆ ನೋಡ್ರಿ. 8 lakh ಡೈರೆಕ್ಟ್ ಈ ಸೈಡ್ ಮೆನ್ಷನ್ ಮಾಡಬೇಕು. ಬಾಯ್ ಸೇಲ್ಸ್ 8 lakh rupees ಅಂತೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ರೈಸ್ ಕನ್ಸ್ಯೂಮ್ಡ್ ಬಾಯ್ ಪ್ರೊಪ್ರೈಟರ್ ಅಂತಿದೆ. ಓಕೆ, ಪ್ರೊಪ್ರೈಟರ್ ಆರ್ ಓನರ್ ಅಂತ ಅನ್ಬೋದು ಅವರಿಗೆ. ಸೊ ಅವರ ರೈಸ್ ಕನ್ಸ್ಯೂಮ್ ಮಾಡಿದಾರೆ ಅಂತ ಹೇಳ್ತಾರೆ, ಓನ್ ಪರ್ಪಸ್. ಸೊ ಅದಕ್ಕಾಗಿ ಸೊ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಈಸ್ ಅ ಡ್ರಾಯಿಂಗ್ಸ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ ಬಾಯ್ ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡಿ ಮೆನ್ಷನ್ ಮಾಡಿರಿ. ರೈಸ್ ಅಂತ ಮೆನ್ಷನ್ ಮಾಡಿರಿ. 48,000 ಅಮೌಂಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ರೈಸ್ ಕನ್ಸ್ಯೂಮ್ಡ್ ಬಾಯ್ ರೋಡೆಂಟ್ಸ್ ಅಂತಿದೆ. ಸೊ ಇದನ್ನು ಕೂಡ ಮೆನ್ಷನ್ ಮಾಡಿರಿ. ಬಾಯ್ ರೋಡೆಂಟ್ಸ್ ಅಂತೇಳಿ 24,000 ಮೆನ್ಷನ್ ಮಾಡಿರಿ. ಓಕೆ, ಸೊ ಈಗ ಯಾವ ಪಾಯಿಂಟ್ಸ್ ಉಳಿದು ನೋಡ್ರಿ. ಇನ್ನೊಂದು ಉಳಿತು ಇಲ್ಲಿ ವೇಜಸ್. ನಿಮ್ಗೆ ಅವಾಗಲೇ ಹೇಳಿದ ನಾನು, ವೇಜಸ್ ಕ್ರಾಪ್ ಅಕೌಂಟದಲ್ಲಿ 2 ಸೈಡ್ ಎಫೆಕ್ಟ್ ಆಗುತ್ತೆ. ಇದನ್ನು ಯಾವಾಗಲೂ ನೀವು ಮಾರ್ಕ್ ಮಾಡಿ ಇಟ್ಕೋರಿ. ವೇಜಸ್ ಒಂದು ಡೆಬಿಟ್ ಸೈಡ್ದಾಗೂ ಕ್ಯಾಶು ತೆಗೆದುಕೊಳ್ಬೇಕು ರೀ. ಇನ್ನು ಕೈಂಡ್ ಅದು ಕೊಟ್ಟರೆ ಅದನ್ನೂ ತೆಗೆದುಕೊಳ್ಬೇಕು. ನೆಕ್ಸ್ಟ್ ವೇಜಸ್ ಏನಿದೆಯಲ್ಲ, ಇನ್ನು ಕೈಂಡ್ದಾಗ ಏನು ಕೊಟ್ಟಿರ್ತಾರಲ್ಲ, ಸೊ ಇದನ್ನು ಅಷ್ಟೇ ಏನು ಮಾಡ್ಬೇಕು ನೀವು ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಬಾಯ್ ವೇಜಸ್ ಅಂತೇಳಿ ಏನು ಮಾಡಿರಿ, ಕ್ರೆಡಿಟ್ ಸೈಡ ಮೆನ್ಷನ್ ಮಾಡಿರಿ ಬ್ರೆಕೆಟ್ದಾಗ. ರೈಸ ಇನ್ ಕೈಂಡ್ ಇದೆ, ಬಾಯ್ ವೇಜಸ್ ಇನ್ ಕೈಂಡ್. ಓಕೆ, 80,000 ಆಯಿತು. ಸೊ ಇನ್ನು ಲಾಸ್ಟ್ ಒಂದು ಪಾಯಿಂಟ್ ಉಳಿತು ರೀ. ಯಾವ ಪಾಯಿಂಟ್ ಉಳಿತದ? ಕ್ಲೋಸಿಂಗ್ ಸ್ಟಾಕ್ ಉಳಿತು. ಓಕೆ, ಯಾವುದು? ರೈಸ 1,80,000, ಸೀಡ್ಸ್ 1,50,000, ನೆಕ್ಸ್ಟ್ ಫರ್ಟಿಲೈಸರ್ಸ್ 20,000. ಓಕೆ, ಸೊ ಈ ಥರ ಇದನ್ನ ಬಾಯ್ ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ ತೆಗೆದುಕೊಳ್ರಿ. ರೈಸ 1,80,000, ಸೀಡ್ಸ್ 1,50,000, ಫರ್ಟಿಲೈಸರ್ಸ್ 20,000. ಓಕೆ, ಸೊ ಈ ಥರ ಮಾಡಿರಿ, ಟೋಟಲ ಫೈಂಡ್ ಔಟ್ ಮಾಡಿರಿ. ಸೊ ಈಗ ನೋಡೋಣ ಒನ್ಸ್ ಅಗೇನ್ ಇನ್ನೊಂದು ಪಾಯಿಂಟ್ಸ್. ಇಲ್ಲಿ ಯಾವ ಪಾಯಿಂಟ್ಸ್ಗಳು ಉಳ್ದಾವನ್ನ ನೋಡ್ರಿ. ಸೊ ನೀವು ಯಾವಾಗಲೂ ಒಂದು ಈ ಫಾರ್ಮ್ಯಾಟ್ ನೆನಪಿಡ್ರಿ. ಯಾವುದೇ ಅಂದರೆ ಇಲ್ಲಿ ನೋಡ್ರಿ, ಕ್ರಾಪ್ ಅಕೌಂಟ್ ಅಂತಿದೆ. ಕ್ರಾಪ್ ಅಕೌಂಟದಲ್ಲಿ ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ಗಳೆಲ್ಲ. ನೆಕ್ಸ್ಟ್ ಬಾಯ್ ಸೇಲ್ಸ್ ರೀ, ಬಾಯ್ ಕ್ಲೋಸಿಂಗ್ ಸ್ಟಾಕ. ಸೊ ಇನ್ನೊಂದು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡ್ಬೇಕು. ನೀವು ಯಾವ್ಯಾವ ಆ್ಯಡ್ ಮಾಡ್ತಾರೆ ಇಲ್ರಿ? ಬಾಯ್ ವೇಜಸ್ಸು, ಇನ್ ಕೇಸ್ ಕೈಂಡ್ ಅದು ಕೊಟ್ಟರೆ ತೆಗೆದುಕೊಳ್ಬೇಕು. ಕೈಂಡ್ ಅದು ಕೊಟ್ಟರೆ 2 ವೇಜಸ್ ಅಂತೇಳಿ ಇನ್ನು ಕ್ಯಾಶ್ದಾಗ ಮತ್ತು ಇನ್ನು ಕೈಂಡ್ದಾಗ ಎರಡೂ ತೆಗೆದುಕೊಳ್ರಿ. ಈ ಸೈಡ ಕ್ರೆಡಿಟ್ ಸೈಡ ಬಾಯ್ ವೇಜಸ್ ಅಂತೇಳಿ ತೆಗೆದುಕೊಂಡ ಕೈಂಡ್ ಅದು ಅಷ್ಟೇ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಒನ್ ನೀವು ಇಲ್ಲಿ ಡೆಪ್ರಿಸಿಯೇಷನ್ ಅದು ಎಲ್ಲ ತೆಗೆದುಕೊಳ್ತೀರಿ. ನೆಕ್ಸ್ಟ್ ಡ್ರಾಯಿಂಗ್ಸ್ ಅದು ಇದ್ದರೆ ಈ ಸೈಡ್ ತೆಗೆದುಕೊಳ್ಬೇಕು. ರೋಡೆಂಟ್ಸ್ ಅಂತಿದ್ರೆ ಈ ಸೈಡ್ ತೆಗೆದುಕೊಳ್ರಿ. ಓಕೆ, ಸೊ ಇಷ್ಟ ಫಾರ್ಮ್ಯಾಟ್ ಇದೆ, ಸಿಂಪಲ್ ಇದೆ. ಸೊ ಓಪನಿಂಗ್ ಸ್ಟಾಕ ಡೆಬಿಟ್ ಸೈಡ್ ಮೆನ್ಷನ್ ಮಾಡಿದಿರಿ, ಕ್ಲೋಸಿಂಗ್ ಸ್ಟಾಕ್ ರೀ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿದಿರಿ, ಪರ್ಚೇಸಸ್ ಡೆಬಿಟ್ ಸೈಡ್ ಮೆನ್ಷನ್ ಮಾಡಿದಿರಿ, ವೇಜಸ್ ಡೆಬಿಟ್ ಸೈಡ್ದಾಗ ಮೆನ್ಷನ್ ಮಾಡಿದಿರಿ, ಕ್ಯಾಶ್ದಾಗೂ ಮೆನ್ಷನ್ ಮಾಡಿದಿರಿ, ಇನ್ನು ಕೈಂಡ್ದಾಗೂ ಮೆನ್ಷನ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಇನ್ನು ವೇಜಸ್ ಅನ್ನೋದು ಕ್ರೆಡಿಟ್ ಸೈಡ್ದಾಗ 1 ಪಾಯಿಂಟ್ ಮೆನ್ಷನ್ ಮಾಡ್ಬೇಕು ನೀವು, ಏನು ಕೈಂಡ್ ಅಂತೇಳಿ. ನೆಕ್ಸ್ಟ್ ಸೇಲ್ಸ್ ಆಫ್ ರೈಸ್ ಬಾಯ್ ಸೇಲ್ಸ್ ಅಂತೇಳಿ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿದ್ದೀರಾ. ರೈಸ್ ಕನ್ಸ್ಯೂಮ್ಡ್ ಬಾಯ್ ಪ್ರೊಪ್ರೈಟರ್ ಬಾಯ್ ಡ್ರಾಯಿಂಗ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದೀರಾ. ಓಕೆ, ರೈಸ್ ಕನ್ಸ್ಯೂಮ್ಡ್ ಬಾಯ್ ರೋಡೆಂಟ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದೀರಾ. ನೆಕ್ಸ್ಟ್ ಒನ್ ಡಿಪ್ರಿಸಿಯೇಷನ್ ಲಾಸ್ಟಿಗೆ ಎಲ್ಲಿ ಮೆನ್ಷನ್ ಮಾಡಿ ಡಿಪ್ರಿಸಿಯೇಷನ್ ಟು ಡಿಪ್ರಿಸಿಯೇಷನ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿದೆ ನೋಡ್ರಿ. ಈ ಥರ ಮೆನ್ಷನ್ ಮಾಡಿದ ನಂತರ ಏನು ಮಾಡ್ತೀರಿ ನೀವು? ಸೊ ಇನ್ನೆಲ್ಲ ಟೋಟಲ್ ಮಾಡಿರಿ. ಯಾವ ಸೈಡ್ ಜಾಸ್ತಿ ಆಗುತ್ತೆ ನೋಡಿರಿ, ಕಂಪೇರ್ ಮಾಡಿರಿ. ಡೆಬಿಟ್ ಸೈಡ್ ಜಾಸ್ತಿ ಆಗುತ್ತೋ ಅಥವಾ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಆಗುತ್ತೋ ಕಂಪೇರ್ ಮಾಡಿರಿ. ಸೊ ಇವಾಗ 8,48,000, 80,000, 24,000, 1,80,000, 1,50,000, 20,000. ಸೊ ಈ ಸೈಡ್ ಅಮೌಂಟ್ ಜಾಸ್ತಿ ಆಗುತ್ತೆ, 13,02,000. ಓಕೆ, ಇದನ್ನ ಎರಡು ಸೈಡ್ ಮೆನ್ಷನ್ ಮಾಡಿರಿ, 13,02,000. ಸೊ ಇದರಲ್ಲಿ ಮೈನಸ್ ಮಾಡ್ಕೊತ ಬರೀ 1 lakh, ನೆಕ್ಸ್ಟ್ 20,000, ನೆಕ್ಸ್ಟ್ 30,000, ನೆಕ್ಸ್ಟ್ 12,000, ನೆಕ್ಸ್ಟ್ 20,000, ನೆಕ್ಸ್ಟ್ 1,20,000, ನೆಕ್ಸ್ಟ್ 80,000, ನೆಕ್ಸ್ಟ್ 20,000. ಸೊ ಅವಾಗ ಟು ಪ್ರಾಫಿಟ್ ಅಂತ ಹೇಳಿ ಬರಿಬೇಕು ನೀವು. ಓಕೆ, ಟು ಎನ್ ಪಿ ಅಂದರೆ ಇದು ಟು ಪ್ರಾಫಿಟ್. ಅದ್ರ ಬದಲಿ ಏನು ಮಾಡ್ಬೋದು ನೀವು? ಟು ಪ್ರಾಫಿಟ್ ಅಂತೇಳಿ 9 lakh rupees ಅಂತೇಳಿ ಮೆನ್ಷನ್ ಮಾಡಬೇಕು. ಅಂದರೆ 13,02,000ದಲ್ಲಿ ಮೈನಸ್ ಮಾಡ್ಕೋತ ಬಂದಾಗ ಡೆಬಿಟ್ ಸೈಡ್ದನ್ನೆಲ್ಲ ಸೊ ಅಮೌಂಟ್ ಎಷ್ಟು ಇವನ್ನೆಲ್ಲ ಮೈನಸ್ ಮಾಡ್ಕೋತ ಬರೀ ಅಮೌಂಟ್ ಎಷ್ಟು ಉಳಿತೆ? 9 lakh rupees ಉಳಿತೆ. ಸೊ ಈ ಥರ ವೆರಿ ಸಿಂಪಲ್ ಇದೆ, ಫಾರ್ಮ್ಯಾಟ್ ಇದೆ. ಸೊ ಒಂದೆರಡು ಪ್ರಾಬ್ಲಮ್ ಇದ್ರ ಮೇಲೆ ಸಾಲ್ವ್ ಮಾಡಿರಿ, ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ನಾನು ಹೇಳಿದ್ದೀನಲ್ಲ, ಇಷ್ಟು ಫಾರ್ಮ್ಯಾಟ್ ನೆನಪಿಟ್ಬೋದು ನೀವು. ಓಕೆ, ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಟು ಎಕ್ಸ್ಪೆನ್ಸಸ್. ಓಕೆ, ಬಾಯ್ ಸೇಲ್ಸ್, ಬಾಯ್ ಕ್ಲೋಸಿಂಗ್ ಸ್ಟಾಕ್. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದ್ದರೆ ಯಾವುದೆಲ್ಲ ಅಡ್ಜಸ್ಟ್ಮೆಂಟ್ ಇರ್ಬೋದು ಒಂದು ನೋಡ್ರಿ. ವೇಜಸ್ ಇರ್ಬೋದು, ಇನ್ನು ಕ್ಯಾಶ್, ಇನ್ನು ಕೈಂಡ್ ಅದು ಕೊಟ್ರೆ ಅಂದರೆ
ಅಂದರೆ ಎರಡು ಸೈಡ್ ತೆಗೆದುಕೊಳ್ಬೇಕು, ಕ್ಯಾಶ ಒಂದು ಸೈಡ್ ತೆಗೆದುಕೊಳ್ಬೇಕು. ಸೊ ಈ ಥರ ನೀವು ಮೆನ್ಷನ್ ಮಾಡಿರಿ ಅಕೌಂಟ್ಸನ್ನು ಈಸಿಲಿ ಸಾಲ್ವ್ ಮಾಡ್ಬೋದು ಕ್ರಾಪ್ ಅಕೌಂಟ. ಮತ್ತಿನ್ನು 2023 ಇಯರ್ ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸಿಗೆ ಫಾರ್ಮ್ ಅಕೌಂಟಿಂಗ್ ಮೇಲೆ ಯಾವ ಕ್ವಶನ್ ಕೇಳಿದಾರಲ್ಲ, ಸೊ ಅದನ್ನು ನಾವು ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. 2023 ಸಾಲ್ವ್ ಮಾಡ್ತೇನೆ, ನೆಕ್ಸ್ಟ್ 2024 ಸಾಲ್ವ್ ಮಾಡ್ತೇನೆ. ಸೊ ಅದಕ್ಕಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಾನು ಯಾವಾಗ ಕ್ಲಾಸ್ ಮಾಡ್ತೇನಲ್ಲ ನಿಮಗೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ. ಓಕೆ, ನೀವು ಈಸಿಲಿ ನೋಡ್ಬೋದು ಕ್ಲಾಸಸ್ಗಳನ್ನ. ಓಕೆ, ಮತ್ತು ಪ್ಲೇಲಿಸ್ಟ್ ವಿಸಿಟ್ ಆಗಿರಿ. ಪ್ಲೇಲಿಸ್ಟಲ್ಲಿ ಕೂಡ ಎಲ್ಲ ಕ್ಲಾಸ್ಗಳದ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಓಕೆ, ಥ್ಯಾಂಕ್ ಯು ಆಲ್.